ಎಲ್ಲ ಸ್ನೇಹಿತರಿಗೆ, ಗೆಳೆಯರಿಗೆ, ಮಹಿಳೆಯರಿಗೆ, ಹುಡುಗಿಯರಿಗೆ, ಹುಡುಗರಿಗೆ ನಮಸ್ಕಾರ. ನಾನು ಆ್ಯಕ್ಚುಲಿ ಇಲ್ಲಿ ಗೆಸ್ಟಾಗಿ ಬಂದಿಲ್ಲ, ನಿಮ್ಮ ಥರನೇ ಒಬ್ಬ ಪ್ರೇಕ್ಷಕನಾಗಿ ಬಂದಿದ್ದೀನಿ. ಯಾಕೆಂತಂದರೆ 7 ವರ್ಷದಿಂದ ನಾನಿಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ದೆ ಇದೇ ಕಾರ್ಯಕ್ರಮಕ್ಕೆ. ಇದೇ ಆಳ್ವಾಸ್ ಟ್ರೆಡಿಷ್ನಲ್ ಡೇ ಅಂತ 8 ವರ್ಷದಿಂದ ಒಂದು ಸಣ್ಣ ಮಟ್ಟದಲ್ಲಿ ಕಾಲೇಜ್ ಮುಂದೆ ಇದೇ ಕಾರ್ಯಕ್ರಮ ಚೊಕ್ಕವಾಗಿ ಚಂದವಾಗಿ ಮಾಡಿದರು. ಆದರೆ 8 ವರ್ಷದ ನಂತರ ಬಂದಾಗ ಇಡೀ ಒಂದು ಜಗತ್ತೇ ಬದಲಾದಂಗೆ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಈ ಒಂದು ಕಲ್ಚರಲ್ ಡೇ ಫಂಕ್ಷನ್ನು ಬದಲಾಗಿದೆ. ಎಲ್ಲ ದೇಶದ ಎಲ್ಲ ಒಂದು ಸಂಸ್ಕೃತಿಯನ್ನು ಈ ಒಂದು ವೇದಿಕೆಯಲ್ಲಿ ಹಾಕ್ಕೊಂಡು ನನ್ನ ಸ್ನೇಹಿತ ವಿವೇಕ್ ಆಳ್ವಾರು ಅವರ ಶ್ರಮದಿಂದ, ಅವರ ಬೆವರಿನಿಂದ ಈ ಒಂದು ಕಾರ್ಯಕ್ರಮ ಮಾಡಿ ದೇಶದ ಕಂಪ್ಲೀಟ್ ಕಲ್ಚರ್, ಭಾಷೆಗಳು, ಆ ಒಂದು ಉಡುಪು ಎಲ್ಲ ಧರಿಸಿ ಇವತ್ತು ನಮ್ಮ ಕಣ್ಣು ಮುಂದೆ ತಂದ್ರಲ್ಲ, ನನಗೆ ಒಂದೇ ಅನಿಸಿದ್ದು, ನಮ್ಮ ಒಂದು ದೇಶದ ಭವಿಷ್ಯ ಅದ್ಭುತವಾಗಿದೆ ಅಂತ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕೆ ಅಂತಂದರೆ ನಾನು ಅರುಣ್ ಸಾಗರ್ ಅವರು ಸ್ನೇಹಿತರು, ಗೆಳೆಯರು. ನಾನು ಮುಂಚಿಂದ ನೋಡ್ತಾ ಇದ್ದೀನಿ, 24 ವರ್ಷದಿಂದ ಅರುಣ್ ಸಾಗರ್ ಅವ್ರಿಗೆ ಮೈಕ್ ಕೊಟ್ಟರೆ ನಾವೇನು ಮಾತಾಡೋಕ್ಕಲ್ಲ. ಯಾಕಂದ್ರೆ ಅವರೇ ಎಲ್ಲ ಮಾತಾಡ್ಬಿಟ್ಟಿರ್ತಾರೆ, ಎಲ್ಲ ವಿಷಯಗಳನ್ನ ಹೇಳ್ಬಿಟ್ಟಿರ್ತಾರೆ. ಬಿಗ್ ಬಾಸಲ್ಲೂ ನೀವು ನೋಡಿರ್ಬೇಕು, ಅರುಣ್ ಸಾಗರ್ ಇದ್ದಾಗ ಎಲ್ಲರೂ ಕೇಳ್ತಾರೆ ಹೊರತು ಯಾರೂ ಮಾತಾಡಲ್ಲ. ಯಾಕಂದ್ರೆ ಅರುಣ್ ಸಾಗರ್ ಅವ್ರು ಮಾತಾಡ್ತಾ ಇರ್ತಾರೆ, ಅದು ಅದ್ಭುತವಾಗಿ ಮಾಡ್ತಾರೆ. ಸೊ ನಾನು ನಿಮಗೆ ಬೋರ್ ಹೊಡ್ಸೋಕ್ಕೆ ಇಷ್ಟ ಇಲ್ಲ. ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನನಗೆ ತುಂಬ ಖುಷಿಯಾಗಿದೆ. ಮತ್ತು ನಮ್ಮ ಹಿರಿಯರಾದ ಮೋಹನ್ ಆಳ್ವಾರು ಅವ್ರ ಬಗ್ಗೆ ಒಂದೆರಡು ಮಾತು. ಇಡೀ ವಿದ್ಯಾರ್ಥಿಗಳು ಯಾಕೆ ಕರ್ನಾಟಕಕ್ಕೆ ಬರಬೇಕು ಅಂತಾರೆ, ಅದು ವಿಶೇಷವಾಗಿ ಆಳ್ವಾ ಕಾಲೇಜಿಗೆ ಬರ್ತಾರೆ ಅಂತಂದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಇನ್ಫ್ರಾಸ್ಟ್ರಕ್ಚರು ಮತ್ತು ಬೆಳಗ್ಗೆ ಒಂದು ಟೂರ್ ಮಾಡಿದ್ವಿ. ಮೋಹನ್ ಆಳ್ವಾ ಅವರ ಶ್ರಮ, ಅವರ ಕಷ್ಟ ಬಿದ್ದು ನಿಮಗೆಲ್ಲ ಈ ಒಂದು ಭವಿಷ್ಯ ಕಟ್ಕೊಟ್ಟಿದ್ದಾರೆ. ನೀವು ಈ ಒಂದು ದಿನಗಳು ಬರೀ ಓದಿ ಭವಿಷ್ಯನ ಕಟ್ಕೊಳ್ಳಿ ಅಂತಿಲ್ಲ, ಎಂಜಾಯ್ ಮಾಡಿ. ಯಾಕೆಂತಂದರೆ ಈ ದಿನಗಳು ನಿಮಗೆ ಸಿಗೋದಿಲ್ಲ ಮತ್ತೆ. ಈ ದಿನಗಳು, ಈ ಎಂಜಾಯ್ಮೆಂಟು, ಈ ಸಂತೋಷ ಮತ್ತೆ ಸಿಗೋದಿಲ್ಲ. ಮತ್ತೆ ಎಜುಕೇಷನ್ ಮುಗಿಸ್ತೀರಾ, ಕೆಲಸಕ್ಕೆ ಹೋಗ್ತೀರಾ, ಸಂಸಾರ, ಮಕ್ಕಳು, ಮರಿಗಳು, ಮತ್ತು ಈ ಒಂದು ಫ್ರೆಂಡ್ಸು, ಗೆಳೆಯರ ಜೊತೆ ಮಜಾ ಸಿಗೋದಿಲ್ಲ. ಎಂಜಾಯ್ ಮಾಡಿ ಎಲ್ಲರೂ. ಮತ್ತು ನನ್ನ ಸ್ನೇಹಿತರಾದ ಇನ್ನೊಬ್ಬರು ಅರವಿಂದ್ ಇದ್ದಾರೆ, KP ಅರವಿಂದ್, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ನಾಡಿನ, ನಮ್ಮ ಈ ಮಣ್ಣಿನ ಹುಡುಗ, ಅವರು ಇವತ್ತು ಜಡ್ಜ್ ಆಗಿದ್ದಾರೆ. ಅವರು ಇವತ್ತು ಭೇಟಿಯಾಗಿ ಖುಷಿ ಆಯಿತು. ಮತ್ತು ನಾನಿವಾಗ ಮುಖ್ಯವಾಗಿ ಬಂದಿರೋದಿಲ್ಲಿ ಪ್ರೇಕ್ಷಕನಾಗಿ, ಜೊತೆಗೆ ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಗೌರಿ ಅಂತ. ಅದ್ರಲ್ಲಿ ನನ್ನ ಮಗ ಸಮರ್ಜಿತ್ ಲಂಕೇಶ್ ನಾಯಕ ನಟ, ಸಾನ್ಯಾ ಅಯ್ಯರ್ ನಾಯಕ ನಟಿ, ಇಡೀ ತಂಡ ಬಂದಿದ್ದೀವಿ. ಮುಂದೆ ನಿಮಗೆ ಭೇಟಿ ಆಗ್ತೀನಿ, ಸಿಗ್ತೀನಿ, ನಿಮಗೆ ಮನೋರಂಜನೆ ನೀಡ್ತೀವಿ, ನಿಮ್ಮ ಜೊತೆ ಒಂದು ಸ್ವಲ್ಪ ಸಮಯನ ಕಳಿತೀವಿ, ಹರಟೆಕೊಸ್ತೀವಿ. ಅದಕ್ಕೆ ನೀವೆಲ್ಲ ಇದ್ದು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತು ಕೊನೆಯದಾಗಿ ವಿವೇಕ್ ಆಳ್ ಅವ್ರಿಗೆ, ನಿಮಗೆ ಮೋಹನ್ ಆಳ್ ಅವ್ರಿಗೆ ಧನ್ಯವಾದಗಳು ಈ ಸಮಯ ಕೊಟ್ಟಿದ್ದಕ್ಕೆ. ಮತ್ತು ಮುಂದೆ ನಮ್ಮ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೂ ಈಗಲೇ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.